ಯಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಬಳ್ಳಾರಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ. ನೀರು ನೀಡಿ ಇಲ್ಲ ಪರಿಹಾರ ಕೊಡಿ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಎರಡನೇ ಬೆಳೆಗೆ ನೀರು ಬಿಡುಗಡೆ ಮಾಡಲಿ ಅಥವಾ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಿ ಎಂದು ಆಗ್ರಹಿಸಿ ಇಂದು ಬಿಜೆಪಿ ಕಾರ್ಯಕರ್ತರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಗಡಗಿ ಚೆನ್ನಪ್ಪ ಸರ್ಕಲ್ ಸಂಪೂರ್ಣ ಬಂದ್. ಮಾನವ ಸರಪಳಿ ರಚನೆ ಮೆರವಣಿಗೆಯಲ್ಲಿ ಎತ್ತಿನ ಗಾಡಿಗಳು ಕೂಡ ಸೆಳೆಯುವಂತಿದ್ದವು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ತಂಗಡಗಿ ಅವರ ಪ್ರತಿಕೃತಿ ದಹನ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ವೈಎಂ ಸತೀಶ್ ಹಾಗೂ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಮಾತನಾಡಿ, ರೈತರಿಗಾಗಿ ನೀರು ಇಲ್ಲ, ಪರಿಹಾರ ಇಲ್ಲ, ಸರ್ಕಾರ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿ ಎಂದು ಆರೋಪಿಸಿದರು. ಬಳ್ಳಾರಿಯಲ್ಲಿ 28.5 ಕಿಲೋಮೀಟರ್ ಬೈಪಾಸ್ ಉದ್ಘಾಟನೆ. ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ನಿರ್ಮಿಸಿದ 28.5 ಕಿಲೋಮೀಟರ್ ಹೊಸ ಬೈಪಾಸ್ ರಸ್ತೆಯನ್ನು ಲೋಕಸಭಾ ಸದಸ್ಯ ಇ ತುಕಾರಾಂ ಉದ್ಘಾಟಿಸಿದರು. ವೇಣಿ ವೀರಾಪುರ ಗೋಡೆಹಾಳ್ ಮಾರ್ಗದ ಈ ರಸ್ತೆಯಿಂದ ದಿನಕ್ಕೆ 2,000ಕ್ಕೂ ಹೆಚ್ಚು ವಾಹನಗಳಿಗೆ ಸುಗಮ ಸಂಚಾರ ದೊರೆಯಲಿದ್ದು ನಗರದ ಟ್ರಾಫಿಕ್ ಒತ್ತಡ ಕಡಿಮೆಯಾಗಲಿದೆ. ಮಾತನಾಡಿದ ತುಕಾರಾಂ, 2016ರಲ್ಲಿ ಆರಂಭವಾದ ಯೋಜನೆ ಈಗ ಪೂರ್ಣಗೊಂಡಿದ್ದು ಗಾದಿಗನೂರು ಕುರೇಕುಪ್ಪ ಫ್ಲೈಓವರ್ ಕೂಡ ಮುಗಿಯಲಿದೆ ಎಂದರು. ಬಿಎಂ ಸೂರ್ಯನಾರಾಯಣ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಉಪಾಧ್ಯಕ್ಷ ಹುದ್ದೆ. ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾಗಿ ಬಿಎಂ ಸೂರ್ಯನಾರಾಯಣ ಅವರನ್ನ ನೇಮಕ ಮಾಡಲಾಗಿದೆ. ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ನಾಯಕ ಎಲ್ ಮಾರಣ್ಣ ಅವರ ಪುತ್ರರಾಗಿರುವ ಅವರು 35ನೇ ವಾರ್ಡ್ನ ನಗರ ನಿವಾಸಿ. ಈ ನೇಮಕಾತಿ ನಗರ ಶಾಸಕ ಭರತ್ ರೆಡ್ಡಿ ಅವರ ಶಿಫಾರಸಿನಿಂದ ಹಾಗೂ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಸೋರಕೆ ಅವರ ಆದೇಶದಂತೆ ಜರುಗಿದೆ. ಹುದ್ದೆ ಸ್ವೀಕರಿಸಿದ ಬಳಿಕ ಸೂರ್ಯನಾರಾಯಣ ಅವರು ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರಚಾರ ಸಮಿತಿ ಹಾಗೂ ಜಿಲ್ಲೆ ನಗರದ ಎಲ್ಲ ನಾಗರಿಕರಿಗೆ ಧನ್ಯವಾದ ವ್ಯಕ್ತಪಡಿಸಿದರು. ಜಿಲ್ಲಾ ಅಧ್ಯಕ್ಷ ಜಿಎಸ್ ಈರನಗೌಡ ಅವರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆಯನ್ನು ಬಲಪಡಿಸಲು ಶ್ರಮಿಸುತ್ತೇನೆ ಎಂದು ಹೇಳಿದರು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಉದ್ಯಾನವನಗಳ ಸುಧಾರಣೆ ಮಾಡುವಂತೆ ಅಪ್ಪು ಸೇವಾ ಸಮಿತಿಯಿಂದ ಮನವಿ. ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಉದ್ಯಾನವನಗಳ ನಿರ್ವಹಣೆಯ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅಖಿಲ ಕರ್ನಾಟಕ ಅಪ್ಪು ಸೇವಾ ಸಮಿತಿ ಬಳ್ಳಾರಿ ಮಹಾನಗರ ಪಾಲಿಕೆ ಮಹಾಪೌರರಿಗೆ ಮನವಿ ಸಲ್ಲಿಸಿದರು. ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಉದ್ಯಾನವನ ಪುತ್ಥಳಿಯ ಹತ್ತಿರ ಹತ್ತಲು ಏಣಿ ಇರುವುದಿಲ್ಲ ಮತ್ತು ಕುಟುಂಬಗಳಿಗಾಗಿ ಕುಳಿತುಕೊಳ್ಳುವ ವ್ಯವಸ್ಥೆ, ಕೆರೆಯಲ್ಲಿ ದೋಣಿ ಸೌಲಭ್ಯ ಹಾಗೆ ಆಹಾರ ಅಂಗಡಿಗಳ ಕೊರತೆ ಇರುವುದರಿಂದಾಗಿ ಸಮಿತಿ ತಿಳಿಸಿದೆ. ಜೊತೆಗೆ ಅಕ್ರಮ ಚಟುವಟಿಕೆಗಳು, ಮದ್ಯದ ಬಾಟಲಿ, ಸಿಗರೇಟ್ ಮತ್ತು ಬೆಳಕು ಸೌಲಭ್ಯಗಳ ಕೊರತೆ ಇದೆ ಹಾಗೂ ನೀರಿನ ಕೊಳಗಳ ಅಸ್ವಚ್ಛತೆಯಿಂದ ಸಾರ್ವಜನಿಕರು ತೊಂದರೆ ಅನುಭವಿಸಿದ್ದಾರೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯಲ್ಲಿ ಸ್ವಲ್ಪ ಸ್ವಚ್ಛತೆ ಅವ್ಯವಸ್ಥೆ ಆಗಿರ್ತದೆ, ಅದ್ರ ಸ್ವಚ್ಛತೆ ಮಾಡಬೇಕು. ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದ ಬಗ್ಗೆ ಕೂಡ ಅವರು ಹೆಚ್ಚಿನ ಗಮನ ಕೊಡಬೇಕು. ಅದೇ ರೀತಿಯಾಗಿ ನಾರಾಯಣರಾವ್ ಪಾರ್ಕ್ನಲ್ಲಿ ಇರುವಂಥ ಭುವನೇಶ್ವರಿಯ ಪುತ್ಥಳಿಯಲ್ಲಿ ಕೂಡ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕಂತೇಳಿ ನಾವು ಅಪ್ಪು ಸೇವಾ ಸಮಿತಿಯಿಂದ ಒಂದು ಮನವಿ ಪತ್ರವನ್ನು ಇವತ್ತು ಕೊಡ್ತಾ ಇದ್ದೇವೆ.